ಯಾವುದೇ ಬಡ ಮಕ್ಕಳು ಹಣಕಾಸಿನ ತೊಂದರೆಯಿಂದಾಗಿ ವಿದ್ಯಾಭ್ಯಾಸದಿಂದ ವಂಚಿತರಾಗಬಾರದು ಅನ್ನೋ ಉದ್ದೇಶದಿಂದ ಇಲ್ಲೊಬ್ಬರು ನಿವೃತ್ತ ಶಿಕ್ಷಕರು ಹಗಲಿರೋ ಅಲೆದಾಡ್ತಾ ಇದ್ದಾರೆ. ಕಳೆದ 25 ವರ್ಷಗಳಿಂದ ಸುಮಾರು 25 ಕೋಟಿಗೂ ಮಿಕ್ಕಿದ ಸ್ಕಾಲರ್‌ಶಿಪ್ ಇವರು ಬಡ ಮಕ್ಕಳಿಗೆ ಒದಗಿಸಿಕೊಟ್ಟಿದ್ದಾರೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವ ಮಾತು ಇವರ ವಿಷಯದಲ್ಲಿ 100ಕ್ಕೆ 100 ಸತ್ಯ ಬಿಡಿ. ಯಾಕಂದ್ರೆ ಈಗಿನ ಕಾಲದಲ್ಲಿ ₹1 ಇನ್ನೊಬ್ಬರಿಗೆ ಕೊಡೋದಕ್ಕೆ ಹಿಂದೆ ಮುಂದೆ ನೋಡೋ ಜನರ ಮಧ್ಯೆ ಇವರಿಗೆ ಬರೋ ತಮ್ಮ ಪೆನ್ಷನ್ ಹಣವನ್ನ ವಿದ್ಯಾರ್ಥಿಗಳಿಗಾಗಿಯೇ ಮುಡಿಪಾಗಿರಿಸಿದ್ದಾರೆ. ಇವರಂತ ಗುರುವನ್ನ ಪಡ್ಕೊಂಡಿರೋ ಈ ವಿದ್ಯಾರ್ಥಿಗಳೇ ಪುಣ್ಯವಂತರು ಕಣ್ರಿ. ಇವರ ಹೆಸರು ನಾರಾಯಣ್ ನಾಯಕ್ ಅಂತ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕರ್ಪೆಯ ನಿವಾಸಿ. 84 ವರ್ಷದ ನಾರಾಯಣ್ ಮಾಸ್ಟರ್ ಊರಲ್ಲಿ ಸ್ಕಾಲರ್‌ಶಿಪ್ ತಾತ ಅಂತಾನೆ ಫೇಮಸ್. 2001ರಲ್ಲಿ ಶಿಕ್ಷಕ ವೃತ್ತಿಯಿಂದ ನಿವೃತ್ತರಾದ ನಾರಾಯಣ ನಾಯಕ್ ತಾನು ಬಾಲ್ಯದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಪಟ್ಟ ಕಷ್ಟವನ್ನ ಇಂದಿನ ಮಕ್ಕಳು ಅನುಭವಿಸದಿರಲಿ ಅನ್ನುವ ಕಾರಣಕ್ಕೆ ಈ ಸ್ಕಾಲರ್‌ಶಿಪ್ ಒದಗಿಸುವ ಕಾಯಕದಲ್ಲಿ ತೊಡಗಿಕೊಂಡಿದ್ದಾರೆ. ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಟ್ಟು ಬಡ ವಿದ್ಯಾರ್ಥಿಗಳಿಗೆ ಸೂಕ್ತ ಸ್ಕಾಲರ್‌ಶಿಪ್ ಸಿಗುವ ಕಾರ್ಯ ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳು ಎಲ್ಲೇ ಇದ್ರೂ ಅರ್ಜಿ ಕೊಟ್ಟು ಲಿಂಕ್ ಅನ್ನ ಕಳುಹಿಸಿಯೋ ಅರ್ಜಿ ತುಂಬಿಸುತ್ತಾರೆ. ಇಲ್ಲಿವರೆಗೂ 467 ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಟ್ಟಿದ್ದಾರಂತೆ. ಸುಮಾರು 20 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಸ್ಕಾಲರ್‌ಶಿಪ್ ಅನ್ನ ಅದೆಷ್ಟೋ ಸಾವಿರ ಬಡ ಮಕ್ಕಳಿಗೆ ತಲುಪಿಸಿರೋ ಶ್ರೇಯಸ್ಸು ಇವರಿಗೆ ಸಲ್ಲುತ್ತದೆ. ಮೊದಲು ಟೀಚರ್ ಆಗಿದ್ದೆ, ಈಗ ರಿಟೈರ್ಡ್ ಆಗಿದ್ದೇನೆ. ರಿಟೈರ್ಡ್ ಆಗಿ ಮನೆಯಲ್ಲಿ ಕೂತ್ಕೊಳ್ಳೋದಕ್ಕೆ ಸಮಾಜ ಸೇವೆ ಅಂತೇಳಿ ಬೆಳಿಗ್ಗೆ ಹೊರಟ್ರೆ ಸಾಯಂಕಾಲಕ್ಕೆ ಮುಟ್ತೇನೆ. ದೂರ ಹೋಗಬೇಕಾದ್ರೆ ಬೇಗ ಹೊರಡಬೇಕಾಗ್ತದೆ, ಹತ್ತಿರಕ್ಕೆ ಸ್ವಲ್ಪ ಲೇಟಾಗಿ ಹೊರಟ್ರೆ ಸಾಕಲ್ಲ. ನನ್ನ ಸ್ಕಾಲರ್ಶಿಪ್ ಮಾಸ್ಟರ್ ಅಂತಲೇ ಕರೆಯೋದು. ನಾನು ಮುಖ್ಯವಾಗಿ ಹೋಗೋದು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಿಗೆ, BEd ಕಾಲೇಜಿಗೆ, ಪಾಲಿಟೆಕ್ನಿಕ್ಗೆ, ITI ಇತ್ಯಾದಿಗಳಿಗೆ. ಪ್ರೈವೇಟಿಗೆ ಸ್ವಲ್ಪ ಕಡಿಮೆ, ಯಾಕೆಂದರೆ ಹೋಗೋದಿಲ್ಲ ಅಂತೆಲ್ಲ, ಹೋಗ್ತೇನೆ ಆಸಕ್ತಿ ಇದ್ದವರಿಗೆ. ಸರ್ಕಾರ ಬಡ ಮಕ್ಕಳಿಗೆ ಸ್ಕಾಲರ್‌ಶಿಪ್ ನೀಡೋದು ವರ್ಷಕ್ಕೆ 1 ಬಾರಿ ಮಾತ್ರ. ಆದರೆ ಬಡ ಮಕ್ಕಳ ಓದನ್ನ ಉತ್ತೇಜಿಸಲು ಈ ರಾಜ್ಯದಲ್ಲಿ ಸುಪ್ರಜಿತ್ ಧೃತಿ ಫೌಂಡೇಶನ್ ಸೇರಿದಂತೆ 50ಕ್ಕೂ ಹೆಚ್ಚು ಸ್ಕಾಲರ್‌ಶಿಪ್ಗಳಿವೆಯಂತೆ. ಈ ಎಲ್ಲ ಸ್ಕಾಲರ್‌ಶಿಪ್ ವಿದ್ಯಾರ್ಥಿಗಳಿಗೆ ತಲುಪಿಸುವಲ್ಲಿ ಇಳಿ ವಯಸ್ಸಲ್ಲೂ ಶ್ರಮಿಸುತ್ತಿದ್ದಾರೆ. ಅಲ್ಲದೆ ತಮ್ಮ ಪೆನ್ಷನ್ನಲ್ಲಿ 3/4 ಭಾಗ ಬಡ ಮಕ್ಕಳ ಏಳಿಗೆಗೆ ಮೀಸಲಿಡುತ್ತಾರೆ. 8 ಶಾಲೆಗಳಲ್ಲಿ ದತ್ತಿ ನಿಧಿ ಸ್ಥಾಪಿಸಿ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನುವ ಮಾತಿಗೆ ಅನ್ವರ್ಥರಾಗಿ ಬದುಕುತ್ತಿದ್ದಾರೆ. ತನ್ನ ಪ್ರತಿಯೊಂದು ನಿಮಿಷವನ್ನು ಅವರು ಸಮಾಜಕ್ಕಾಗಿ, ಕೆರೆಗೆ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವ ಹಾಗೆ ತನಗೇನು ವೇತನ ಸಿಗ್ತಾ ಇದೆ ಈಗ ರಿಟೈರ್ಮೆಂಟ್ ಆದಮೇಲೆ, ಅದನ್ನೆಲ್ಲ ಒಂದಿಷ್ಟು ಇಟ್ಟುಕೊಂಡು ತನ್ನ ಖರ್ಚಿಗೆ ಅಂತ ಪೆಟ್ರೋಲ್ ಚಾರ್ಜ್ ಬಹುಶಃ ಇಟ್ಕೊಳ್ತಾರೆ ಅಷ್ಟೇ. ಅದನ್ನು ಬಿಟ್ಟು ಉಳಿದದ್ದನ್ನೆಲ್ಲ ಸಮಾಜಕ್ಕೆ ಒಂದು ಹಂಚುವಂಥ ಕೆಲಸವನ್ನು, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದು ನಮ್ಮೆಲ್ಲರಿಗೂ ಮಾದರಿ. ಇವರನ್ನು ಅನುಸರಿಸುವ ಎಷ್ಟೋ ವ್ಯಕ್ತಿಗಳು ಇನ್ನೂ ಹುಟ್ಟಬೇಕು. ಒಟ್ನಲ್ಲಿ ರಿಟೈರ್ಡ್ ಆದ್ರೆ ಮುಗೀತು, ಮನೆ ಮೊಮ್ಮಕ್ಕಳನ್ನ ನೋಡ್ಕೊಳ್ಳುವ ವೃದ್ಧರ ಮಧ್ಯೆ ನಾರಾಯಣ್ ಮಾಸ್ಟರ್ ಇತರರಿಗೆ ಮಾದರಿಯಾಗಿದ್ದಾರೆ. ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು.